ನೀವೇನಾದರೂ KCT ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿಬಿಟ್ಟು ಆಮೇಲೆ ನಾನು ಏನು ಮಾಡಬೇಕಂತ ಡಿಸೈಡ್ ಮಾಡ್ತಿದ್ದೆ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ಟೈಮ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳಿ ಅಂದರೆ, ಈ ಟೈಮಲ್ಲಿ ನೀವು ಯಾವ ಕೋರ್ಸ್ ತೊಗೊಳ್ಬೇಕು, CET ಮುಗಿದ ಮೇಲೆ ವೆದರ್ ಅಗ್ರಿಕಲ್ಚರ್ ಮಾಡಬೇಕಾ, ಇಂಜಿನಿಯರಿಂಗ್ ಮಾಡಬೇಕಾ, ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ ಚೆಕ್ ಮಾಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ, ರಿಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಅವೈಲೇಬಲ್ ಇದೆ. ಇವಾಗ ChatGPT ಇದೆ, ಯೂಟ್ಯೂಬ್ ಇದೆ, ಎಲ್ಲ ಟೈಪ್ ಇದೆ. ನಿಮ್ಗೆ ಏನು ಬೇಕು ನಿಮಗೆ ಅದು ಸರ್ವೈವ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನೀವು CS ಮಾಡಿ ಸರ್ವೈವ್ ಆಗ್ತೀರಾ. ಜಸ್ಟ್ ನೀವು ನಿಮ್ಮ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ನಿಮ್ಮ ಕಸಿನ್ ಮಾಡ್ತಾ ಇದ್ದಾರೆ ಮಾಡಿದ್ರೆ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಇಂಟ್ರೆಸ್ಟ್ ಬೇರೆ ಕಡೆ ಇರುತ್ತೆ, ನಿಮ್ಮ ಫ್ರೆಂಡ್ಸ್ ಇಂಟ್ರೆಸ್ಟೇ ಬೇರೆ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವೇನು ಚೂಸ್ ಮಾಡ್ತೀರಂತ. ಫಸ್ಟು ಕುಂತ್ಕೊಂಡು ಯಾವ್ದು ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಅಗ್ರಿಕಲ್ಚರ್. ಒನ್ಸ್ ನೀವು ಡಿಸೈಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂದರೆ ಅವಾಗ ನೀವು ಏನು ಡಿಸೈಡ್ ಮಾಡಬೇಕಂದ್ರೆ ಇಂಜಿನಿಯರಿಂಗಲ್ಲಿ ಯಾವ ಕೋರ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು CSCನ, AML, ಡಾಟಾ ಸೈನ್ಸಾ, ECನ, ಮೆಕ್ಯಾನಿಕಲ್ಲ, ಸಿವಿಲ್ಲಾ, ಇದರಲ್ಲಿ ಯಾವ್ದು ಚೂಸ್ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಸರ್ಚ್ ಮಾಡಬೇಕಾಗತ್ತೆ. ನೀವು ಏನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ಲು ನೀವು CS ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ, CS ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಬೇಕು. ಇದರಲ್ಲಿ ಏನು ಬರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಇದಾದಮೇಲೆ ಫ್ಯೂಚರ್ ಸ್ಕೋಪ್ ಏನಿದೆ, ಇದರಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ಥರ ಇರುತ್ತೆ, ಜಾಬು ಫ್ಯೂಚರ್ ಜಾಬ್ ಇದೇನೋ ಇಲ್ಲೋ ಈ ಫೀಲ್ಡಲ್ಲಿ, ಈ ಥರ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಿಮ್ದು ಇಂಟ್ರೆಸ್ಟ್ ಚೆಕ್ ಮಾಡಬೇಕು, ನೆಕ್ಸ್ಟು ಫ್ಯೂಚರ್ ಸ್ಕೋಪ್ ಚೆಕ್ ಮಾಡಬೇಕು, ಮತ್ತು ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಏನೇನು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಬ್ಬರಿಗೆ ಸ್ಟೂಡೆಂಟ್ಸ್ಗೆ ಕೋಡಿಂಗ್ ಆಗಿ ಬರೋಲ್ಲ, ಮತ್ತು ಕೆಲವೊಬ್ಬರಿಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮ್ಯಾಥ್ಸ್ ರಿಲೇಟೆಡ್ ಏನೇನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಫಾರ್ ಎಕ್ಸಾಂಪಲ್ ನೀವು ಈಗ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಂದ್ಕೊಳ್ಳಿ, ಇಂಜಿನಿಯರಿಂಗ್ ಮುಗಿದಲ್ಲಿ MTech ಮಾಡಬೇಕಾ ಅಂದ್ಕೊಂಡಿದ್ರು, ಇಲ್ಲ ಅಂದ್ಕೊಳ್ಳಿ, ಇವಾಗ ಡಿಸೈಡ್ ಮಾಡ್ಕೊಳ್ಳಿ. ವೆದರ್ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಜಾಬ್ ಮಾಡ್ತೀರಾ, ಈ ಥರ ಎಲ್ಲ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ಸು ವೆರಿ ಇಂಪಾರ್ಟೆಂಟು. ರಿಸರ್ಚ್ ದ ಕಾಲೇಜಸ್, ಅಂದರೆ ಕಾಲೇಜ್ನ ರಿಸರ್ಚ್ ಮಾಡಿಕೊಂಡು ಟಾಪ್ ಟು ಲೋ ಲಿಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಬ್ಲೈಂಡ್ಲಿ ಹಾಕ್ಬಿಡ್ತಾರೆ. ಏನು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ತಾರೆ, ಅಲ್ಲಿ ನೋಡಲ್ಲ ಬಿಡಲ್ಲ, ಡೈರೆಕ್ಟಾಗಿ ಟಾಪ್ ಟು ಲೋ ಆ ಕಾಲೇಜ್ ಬಗ್ಗೆ ರಿಸರ್ಚ್ ಕೂಡ ಮಾಡಲ್ಲ. ಯಾಕಂದರೆ ಅವ್ರ ರೇಂಜ್ಗೆ ಯಾವ್ದು ಬರುತ್ತಂತನೂ ನೋಡಲ್ಲ, ಡೈರೆಕ್ಟಾಗಿ ಟಾಪ್ ಟು ಲೋ ಹಾಕಿಬಿಡ್ತಾರೆ ಫ್ರೆಂಡ್ಸ್. ನನ್ನ ಪ್ರಕಾರ ನೋಡಿ, ಕರೆಕ್ಟಾಗಿ ಇದು ವೆರಿ ಕ್ರೂಷಲ್ಲು. ನೀವು ಎಷ್ಟು ಕೋರ್ಸ್ ಇಂಪಾರ್ಟೆಂಟು ಅಷ್ಟು ಕಾಲೇಜ್ ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಪ್ಲೇಸ್ಮೆಂಟ್ಸ್ ಆಗಲಿಲ್ಲ ಅಂದರೆ ವೇಸ್ಟ್. ನೀವು ಆಫ್ ಕ್ಯಾಂಪಸ್ಸು ತೊಗೊಳ್ಳೋಕ್ಕೆ ಭಾಳಷ್ಟು ಕಷ್ಟ ಇದೆ. ಆನ್ ಕ್ಯಾಂಪಸ್ ಏನು ನಿಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಬರುತ್ತಲ್ಲ ಅದೇ ವೆರಿ ಇಂಪಾರ್ಟೆಂಟು. ಯಾಕಂದರೆ ಒನ್ಸ್ ನೀವು ಆಫ್ಲೈನ್ ಕ್ಯಾಂಪಸ್ ಅಂದರೆ ಕಾಂಪಿಟೇಷನ್ ಹೆವಿ ಇರುತ್ತೆ. ಅದಕ್ಕೋಸ್ಕರ ಥಿಂಕ್ ಅಬೌಟ್ ಕಾಲೇಜಸ್ ವೆರಿ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಮ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ನಿಮಗೆ ಅಂದಾಜು ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಒಂದು ಐಡಿಯಾ ಬಂದಿರುತ್ತೆ. ಈಗ ನಿಮ್ಮದು ಮಾರ್ಕ್ಸ್ ಗೊತ್ತಾಗಿರುತ್ತೆ, PCM ಮಾರ್ಕ್ಸು ಮತ್ತು CET ಮಾರ್ಕ್ಸ್ ಆಲ್ರೆಡಿ ಗೊತ್ತಿರುತ್ತೆ. ಆ ಬೇಸಿಸ್ ಮೇಲೆ ನಿಮ್ಗೆ ಆಲ್ರೆಡಿ ಎಷ್ಟು ರ್ಯಾಂಕ್ ಬರುತ್ತೆ ನಾವು ಆಲ್ರೆಡಿ ನಮ್ಮ ಸಾಫ್ಟ್ವೇರ್ ಕೂಡ ಕೊಟ್ಟಿದ್ದೀವಿ. ಅಕಾರ್ಡಿಂಗ್ ಟು ಪ್ರಿವಿಯಸ್ ಡಾಟಾ ಒಂದು ಅಂದಾಜು ಕೊಟ್ಟಿದ್ದೀವಿ. ಎಕ್ಸಾಕ್ಟ್ ಬರಲ್ಲ, ವೇರಿಯೇಷನ್ ಆಗೇ ಆಗುತ್ತೆ. ಆದರೆ ಅಂದಾಜು ನಿಮ್ಗೆ ಗೊತ್ತಾಗಿರುತ್ತೆ ಈ ರೇಂಜ್ಗೆ. ಆ ರೇಂಜ್ ತೊಗೊಂಡು ನೀವೇನು ಮಾಡಬೇಕಂದ್ರೆ, ಟಾಪ್ ಟು ಲೋ ಪ್ರಿವಿಯಸ್ ಕಟ್ ಆಫ್ ಚೆಕ್ ಮಾಡ್ಕೋಬೇಕು. ಲಾಸ್ಟ್ 2 to 3 ಇಯರ್ ಕಟ್ ಆಫ್ ತೊಗೊಳ್ಳಿ. ಓಕೆ, ಆ ಕಟ್ ಆಫ್ ಚೆಕ್ ಮಾಡಿಕೊಂಡು ಈ ರೇಂಜ್ಗೆ ಯಾವ್ಯಾವ ಕಾಲೇಜಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಟಾಪ್ ಟು ಲೋ ಅಂತೂ ಹಾಕ್ತೀರಾ. ಫಸ್ಟ್ ಏನು ಮಾಡಿರಿ ಅಂದರೆ, ನಿಮ್ಮ ರೇಂಜ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ 20,000 ರೇಂಜ್ ಅಂದ್ಕೊಳ್ಳಿ. 20,000 ರೇಂಜಲ್ಲಿ ನಿಮ್ಗೆ ಯಾವ ಬೇಕಾಗಿರೋ ಬ್ರಾಂಚ್ಗೆ ಎಷ್ಟೆಷ್ಟು ರ್ಯಾಂಕ್ ಇದೆ ನಿಮ್ಮ ಕ್ಯಾಟಗಿರಿಗೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ಯಾಟಗಿರಿ 1 ಆಗಿರ್ಬೋದು, 2A ಆಗಿರ್ಬೋದು, 3A ಆಗಿರ್ಬೋದು, 3B ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು. ಈ ಥರ ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡು ಲಿಸ್ಟ್ ಮಾಡ್ಕೋಬೇಕು ಟಾಪ್ ಟು ಲೋ. ಆ ಟಾಪ್ ಟು ಲೋ ಲಿಸ್ಟ್ನ ವೆರಿ ಇಂಪಾರ್ಟೆಂಟು. ಕಾಲೇಜ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕಂದ್ರೆ, ಕಾಲೇಜ್ದು ಫಸ್ಟು ಮೇನ್ ಇಂಪಾರ್ಟೆಂಟು ಪ್ಲೇಸ್ಮೆಂಟ್ಸು. ಆ ಕಾಲೇಜ್ ಬಗ್ಗೆ ಬೇಕಾದ್ರೆ ವಿಸಿಟ್ ಮಾಡಿ ಪ್ಲೇಸ್ಮೆಂಟ್. ಯಾಕಂದ್ರೆ ನಿಮ್ಗೊಂದು 5 to 6 ಅಂತೂ ಫಿಲ್ಟರ್ ಮಾಡ್ತಾರೆ ನಿಮ್ಮ ರೇಂಜ್ ಬರೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ 20,000 ಇತ್ತಂದರೆ 15,000 to 25,000 ಏನು ರ್ಯಾಂಕ್ ಬರ್ತಾವಲ್ಲ ಅವೆಲ್ಲ ನಿಮಗೆ ಆಲ್ಮೋಸ್ಟ್ ಸಿಗೋ ಚಾನ್ಸಸ್ ಇದೆ ಅಂತ ಅರ್ಥ. ಅವಾಗ ನೀವು ಏನು ಮಾಡಬೇಕಂದ್ರೆ, ಆ ಕಾಲೇಜಸ್ ಬಗ್ಗೆ ಪ್ಲೇಸ್ಮೆಂಟ್ಸು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಆ ಕಾಲೇಜ್ ರೆಪ್ಯುಟೇಷನು, ಆ ಲೊಕೇಶನ್ ಎಲ್ಲಿದೆ ಅಂತ, ಇದು ವೆರಿ ಇಂಪಾರ್ಟೆಂಟ್. ಇದು 4 ನೀವು ನೋಡಲೇಬೇಕಾಗುತ್ತೆ. ಈ 4 ಇಂದಲೇ ನೀವು ಕಾಲೇಜನ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆ ಕಾಲೇಜಲ್ಲಿ ನೀವು ಸೀನಿಯರ್ ಕನೆಕ್ಟ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾ ಹತ್ರ ಸೀನಿಯರ್ ಕನೆಕ್ಟ್ ಮಾಡ್ಬೋದು, ಅಥವಾ ನಿಮ್ಗೆ ಯಾರೋ ಪರಿಚಯ ಇದ್ದರೆ ಅವ್ರ ಬಗ್ಗೆ ಆ ಕಾಲೇಜ್ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಇಲ್ಲ ವಿಸಿಟ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಸೀನಿಯರ್ನ ಕೇಳಿ, ಈ ಕಾಲೇಜ್ ಹೆಂಗಿದೆ, ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಕೇಳ್ಕೊಂಡ್ರೆ ನಿಮ್ಗೆ ಡೀಟೇಲಾಗಿ ಹೇಳ್ತಾರೆ ನಿಮಗೆ. ಆ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು. ಭಾಳ ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಯಾಕೆ ಮಾಡ್ತಾರೆ ಅಂದರೆ, ತಲೆ ಕಟ್ಸ್ಕೊಳ್ಳಲ್ಲ, ಹೋಗಿ ರೀಚ್ ಮಾಡ್ಕೊಳ್ಳೋದು ಯಾವುದೊಂದು ಕಾಲೇಜ್ ಬಳಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಮೇಲೆ ಜಾಬ್ ಪಕ್ಕಾ ಸಿಗುತ್ತೆ ಅಂತ ಭಾಳ ಸ್ಟೂಡೆಂಟ್ಸ್ ಥಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ರಿಯಾಲಿಟಿ ಡಿಫ್ರೆಂಟ್ ಇದೆ. ನೆಕ್ಸ್ಟ್ ನಾನು ನಿಮಗೆ ಪರ್ಟಿಕ್ಯುಲರ್ ಕೋರ್ಸ್ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಪ್ಲಸ್ ಏನು ಮಾಡ್ತೀನಿ ಅಂದರೆ, ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ CS, IS, EC ಡಿಫ್ರೆನ್ಸ್ ಏನು, ಅದ್ರ ಫ್ಯೂಚರ್ ಸ್ಕೋಪ್ ಏನಿದೆ ಅಂತ ಕಂಪ್ಲೀಟ್ ಡೀಟೇಲ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ನಿಮಗೆ ಏನಾದರೂ 1-to-1 ಕೌನ್ಸಿಲಿಂಗ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಿಮಗೆ ಟಾಪ್ ಟು ಲೋ ಕಾಲೇಜ್ ಲಿಸ್ಟ್ ಮಾಡ್ಕೊಡ್ತೀವಿ. ನಾವು ಸಾಫ್ಟ್ವೇರ್ ಇರುತ್ತೆ, ಸಾಫ್ಟ್ವೇರ್ ಪ್ರಕಾರ ನಿಮಗೆ ಟಾಪ್ ಟು ಲೋ ನಿಮ್ಮ ಕ್ಯಾಟಗರಿ ವೈಸು ಲಿಸ್ಟ್ ಮಾಡ್ಕೊಡ್ತೀವಿ. ಪ್ಲಸ್ ನಿಮಗೆ ಕೋರ್ಸ್ ಸೆಲೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಮತ್ತು ಆಪ್ಷನ್ ಎಂಟ್ರಲ್ಲಿ ಈಚ್ ಆ್ಯಂಡ್ ಎಂಟು ನಾವು ಮಾಡ್ತೀವಿ, ಮತ್ತು ನಿಮಗೂ ಗೈಡ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ಪು ಕಾಲಲ್ಲಿ. ಓಕೆ, ನಿಮ್ಮದೇ ಸ್ಟೆಪ್ ಬೈ ಸ್ಟೆಪ್ಪು ಕಾಲಲ್ಲಿ ಡಿಸ್ಕಸ್ ಮಾಡ್ತೀವಿ ನಿಮ್ಮ ಜೊತೆ. ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು ಅಪ್ ಟು ಕೌನ್ಸಿಲಿಂಗ್ ಮುಗಿಯೋವರೆಗೂ ನಾವು ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಬೇಕಂದ್ರೆ ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.